ಕಾಯಕವಾಗಿ ಶ್ರೀ ಮುಳ್ಳಯ್ಯ ಜಯಂತಿಯನ್ನು ಸರಳವಾಗಿ ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡುವಂತಿದೆ. ಈಗ ಈ ಜಯಂತಿಗಾಗಿ ಎಲ್ಲ ಬಂದಿರತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಬಾಲಕೃಷ್ಣರವರಿಗೆ ಮತ್ತು ಸಮಾಜದ ಎಲ್ಲ ಮುಖಂಡರಿಗೆ ತಾಲೂಕು ಆಡಳಿತ ಪರವಾಗಿ ಸ್ವಾಗತ. ಜೈ ಮುಳ್ಳಯ್ಯ ಚಂದಯ್ಯ, ಜೈ ಅಂಬೇಡ್ಕರ್. ಈ ದಿನ 28/8/26ರಂದು ಮಾನ್ಯ ಶ್ರೀ ಕಾಯಕಯೋಗಿ ಶಿವಶರಣ ಮುಳ್ಳಯ್ಯ ಚಂದಯ್ಯನವರ 919ನೇ ಜಯಂತಿ. ಇದು ನಮ್ಮ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳನ್ನು ಸರಳವಾಗಿ ಆಚರಣೆ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಆ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಪರಿಚಯ ಕರ್ಮ ಜನಾಂಗವೆಲ್ಲ ಬೇರೆ ಎಲ್ಲ ಸಮುದಾಯಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಮುಳ್ಳಯ್ಯ ಚಂದಯ್ಯನವರು 1907ರಲ್ಲಿ ಜನಿಸಿದ ಇವರು ವಿಜಯಪುರ ಜಿಲ್ಲೆಯ ನುಲಿಯನೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ಕಸುಬು ಹಗ್ಗ ನೇಯುವುದು, ಬುಟ್ಟಿ ಎಣೆಯುವುದು, ಮತ್ತು ಅದರಿಂದ ಬಂದ ಹಣವನ್ನು ದಾಸೋಹಕ್ಕೆ ಬಳಸುವುದು. ನಮ್ಮ ಜನ ಸಮುದಾಯಕ್ಕೆ ಬರೀ ಪರಿಚಯ ಪರಮರಿಗೆ ಎಲ್ಲ ಜನ ಸಮುದಾಯಕ್ಕೂ ಕೂಡ ಮಾದರಿಯಾಗಿ ನಮ್ಮ ಬಸವಣ್ಣನವರ ಸಮಕಾಲಿಕರಾಗಿದ್ದರು. ಬಸವಣ್ಣನವರ 10-12 ಜನರಲ್ಲಿ ಇವರು ಒಬ್ಬರಾಗಿದ್ದರು. ಇವರು ಏನು ಕಾಯಕ ಮಾಡ್ತಾರೆ ಆ ಕಾಯಕದಿಂದ ಬಂದ ಹಣವನ್ನು ಎಲ್ಲ ಬಡಬಗರಿಗೆ ಹಂಚಿ ಅವರು ನ್ಯಾಯಯುತವಾಗಿ ನಡೀತಾ ಇದ್ದರು. ಈ ಸಂದೇಶವನ್ನು ನಮ್ಮ ಬಸವಣ್ಣನವರು ಕೂಡ ಇವರು ಒಪ್ಪಿಕೊಂಡು ಅವರ ಒಂದು ಇದರಲ್ಲಿ ಇವರು ಒಬ್ಬ ಸದಸ್ಯರಾಗಿ ಕೊಂಡಿದ್ದರು. ನಮ್ಮ ಸರ್ಕಾರ ಇವಾಗ ನಮ್ಮ ಮುಳ್ಳಯ್ಯ ಚಂದಯ್ಯನವರ ಕಸುಬು ಮತ್ತು ಇತರೆ ಅವರ ಚಟುವಟಿಕೆಗಳನ್ನು ಗುರುತಿಸಿ ನಮಗೊಂದು ಜಯಂತಿ ನೀಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರಾಜ್ಯ ನಾಯಕರು ಎಲ್ಲ ಸೇರ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಬರ್ತಾ ಇದ್ದಾರೆ. ಇದಕ್ಕೆ ಮುಳ್ಳಯ್ಯ ಚಂದಯ್ಯನವರ 919ನೇ ಜಯಂತಿಗೆ ತಾವೆಲ್ಲರೂ ಆಗಮಿಸಿದ್ದೀರಾ. ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಸರ್, ನಿಮ್ಮ ಸಮುದಾಯಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿ ಸರ್ಕಾರ ಸಹಕಾರ ಇಲ್ಲ, ನಮ್ಮ ಸಮುದಾಯವನ್ನು ತುಂಬ ಹಿಂದಕ್ಕೆ ತಳ್ಳಿದ್ದಾರೆ. ನಮ್ಮನ್ನು SC ಗುಂಪಿನಲ್ಲಿ ಇದನ್ನು ಇವಾಗ SCನಲ್ಲಿ C ಗುಂಪಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ತುಂಬ ನಮಗೆ ಸ್ವಲ್ಪ ಅನ್ಯಾಯ ಆಗಿದೆ. A ಗುಂಪಲ್ಲಿ ಸೇರಿಸ್ಬೇಕಂತ ರಾಜ್ಯದಲ್ಲಿ ಎಲ್ಲ ಹೋರಾಟಗಳು ನಡೀತಾ ಇದೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ತುಂಬ ಇಲ್ಲಿ ಇದ್ದೀವಿ. ನಮ್ಮ ಜನರು ನಮ್ಮ ಕಸುಬು ಇವಾಗ ನಡೀತಾ ಇಲ್ಲ. ಏನೋ ವ್ಯವಸಾಯ ಮತ್ತು ಕೂಲಿ ಮಾಡ್ಕೊಂಡಿದ್ದಾರೆ. ಅವರಿಗೆ A ಗುಂಪಿನಲ್ಲಿ ಸೇರಿಸ್ಬೇಕಂತ ನಾವೆಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ನಮ್ಮ ಮುಖಾಂತರ, ಪತ್ರಿಕಾ ವರ್ಗದ ಮುಖಾಂತರ ಸಹಾಯ ಮಾಡ್ತೀವಿ. ಒಳ್ಳೆ ಹಬ್ಬ ಅಂತ ಹೇಳ್ಬೋದು. ಮುಳ್ಳಯ್ಯ ಚಂದಯ್ಯನವರು ಹುಟ್ಟಿದಂಥ ದಿನ 1107ರಲ್ಲಿ ಜನ್ಮವನ್ನು ಕೊಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹುಟ್ಟು ಇವರನ್ನು ನಿಜವಾದಂತಹ ಏನು ಅವರ ಕಾಯಕ ಯೋಗಿ ಶ್ರೀ ಮುಳ್ಳಯ್ಯ ಚಂದಯ್ಯನವರ ವೃತ್ತಿ ಈ ಸಮುದಾಯಕ್ಕೆ ಎಲ್ಲ ಜನಾಂಗಕ್ಕೂ ಕೂಡ ಅವರೇನು ಅನ್ನದಾಸೋಹ ಮಾಡಿದ್ದಾರೆ, ಅವರು ಮಾಡ್ತಕ್ಕಂಥ ಒಂದು ಸಂಪಾದನೆಯಲ್ಲಿ ಅರ್ಧ ಪಾಲು ಮನೆಗೆ ಯೋಚನೆ ಮಾಡಿ, ಅರ್ಧ ಪಾಲು ಎಲ್ಲ ಸಮುದಾಯದ ಜನರಿಗೆ ಆ ಕಾಲಘಟ್ಟದಲ್ಲಿ ಅನ್ನದಾಸೋಹವನ್ನು ಮಾಡಿ ಬಸವಣ್ಣನವರ ಸಮಕಾಲೀನವರು, ಅವರ ಕಾಯಕ ಯೋಗಿ ಅಂತ ಒಳ್ಳೆಯ ಹೆಸರುವಾಸಿಯಾದಂತಹ ಮಹಾನ್ ವ್ಯಕ್ತಿ, ನಿಜವಾದ ಮಾನ್ಯ ಶಿವ ಶರಣ ಅಂತೇಳಿ ಅವತ್ತಿಂದ ಹೆಸರುವಾಸಿ ಆಳವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಿವ ಅವರಿಗೆ ಪ್ರತ್ಯಕ್ಷವಾಗಿರ್ತಾರೆ. ಅದು ನಿಜವಾದ ಸಂಗತಿ ಕೂಡ.
ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕೂಡ. ಅವರು ಇವತ್ತೊಂದು ದಿವಸ ನಮ್ಮ ಜನಾಂಗದಲ್ಲಿ ಈ ಸಮುದಾಯದಲ್ಲಿ ಹುಟ್ಟಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಸರ್ಕಾರ ನಿಜವಾದ ಒಂದು ಮಾನ್ಯತೆಯನ್ನು ಕೊಟ್ಟು ಇವತ್ತೊಂದು ದಿವಸ ನುಲಿ ಚೆನ್ನಯ್ಯನವರನ್ನು ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಮಹಾನ್ ವ್ಯಕ್ತಿ ಕೂಡ ಅಂತೇಳಿ ಹೆಸರುವಾಸಿ ಆಗಿದ್ದಾರೆ ಅಂತೇಳಿ ಸರ್ಕಾರ ಮಾನ್ಯತೆ ಮಾಡಿದೆ. ನಾವು ಈ ಸಮುದಾಯದಿಂದ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ. ಅದೇ ರೀತಿ ಈ ಒಂದು ಸಮುದಾಯ ಕೋಲಾರ ಜಿಲ್ಲೆಯಲ್ಲಿ 15,000ಕ್ಕೂ ಇನ್ನೂ ಹೆಚ್ಚಿನ ಜನಸಂಖ್ಯೆ ಆಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನಮ್ಮನ್ನು ಸಿ ಗುಂಪಿಗೆ 53 ಜಾತಿಯಲ್ಲಿ ನಮ್ಮನ್ನು ಮಿಕ್ಸ್ ಮಾಡಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಸರ್ಕಾರ. ಇದು ಸರಿ ಇಲ್ಲ, ಬಹಳ ನೋವಿದೆ ಈ ಜನಾಂಗಕ್ಕೆ. ನಮ್ಮನ್ನು ಎ ಗುಂಪಲ್ಲಿ ಸೇರಿಸಬೇಕು. ಮಾನ್ಯ ಪತ್ರಕರ್ತರ ಸಹಾಯದಿಂದ ಈ ಸಮುದಾಯವನ್ನು ಇನ್ನೊಂದಷ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಈ ಪತ್ರಕರ್ತರು ಕೂಡ ಈ ಒಂದು ಸಮುದಾಯದ ಜೊತೆಯಲ್ಲಿ ಇದ್ದು ನಮ್ಮ ಕಷ್ಟ ಕಾರ್ಯಕ್ರಮಗಳನ್ನು ಜೊತೆಯಲ್ಲಿ ತಗೊಂಡು ಹೋಗಬೇಕು. ಈ ಒಂದು ಸಮುದಾಯ ಬಹಳ ಹೀನಾಯ ಸ್ಥಿತಿಯಲ್ಲಿದ್ದೀವಿ, ಬಹಳ ಕೆಳಮಟ್ಟದಲ್ಲಿದ್ದೀವಿ, ಬಹಳ ಕಡಿಮೆ ಜನಸಂಖ್ಯೆ ಕೂಡ. ನಾವು ಬುಡ್ಗ, ಜಂಗಮ, ಲಂಬಾಣಿ ಎಲ್ಲ 53 ಜಾತಿಗಳಲ್ಲಿ ನಮ್ಮನ್ನು ಮಿಕ್ಸ್ ಮಾಡಿ ಭಾಳ ಹೀನಾಯವಾಗಿ ನೋಡ್ತಾ ಇದೆ. ಇದು ಸರಿಯಾದ ರೀತಿ ಅಲ್ಲ. ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಎಚ್ಚರಿಕೆಯ ಮುಖಾಂತರ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ. ಬರೀ 4% ಮಾತ್ರ ಕೊಟ್ಟಿದ್ದಾರೆ, ನಮಗೆ ಸಾಕಾಗಲಾರದು. ಇಡೀ ಜಿಲ್ಲೆಗೆ 9 ಲೋನ್ಗಳು ಮಾತ್ರ ಬಂದಿದೆ. ನೋಡಿ ಎಂಥ ನಾವು ಅನ್ಯಾಯ ಮಾಡಿದ್ವಿ ಸರ್ಕಾರಕ್ಕೆ ಅಂತೇಳಿ. ಲಾಟ್ರಿ ಮುಖಾಂತರ ನಮ್ಮನ್ನು ಶೋಧನೆ ಮಾಡ್ತಾ ಇದ್ದಾರೆ. ಇದು ಸರಿಯಾದ ರೀತಿಯಲ್ಲ. DC ಆಫೀಸ್, DC ಕಚೇರಿನಲ್ಲಿ ಎಷ್ಟು ಮಾತಾಡಿದ್ರು DC ಲೆವೆಲ್ ಕೂಡ ಲಾಟ್ರಿ ಮುಖಾಂತರ ನಾವು ಹಾಕ್ದಂಥ ಅಪ್ಲಿಕೇಶನ್ಗಳು, ನಾವು ಹಾಕ್ದಂಥ ಅರ್ಜಿಗಳು ಈ ಸಮುದಾಯಕ್ಕೆ ಸರಿಯಾದ ರೀತಿಯಲ್ಲಿ ಕನಿಷ್ಠ ಒಂದು ಲೋನ್ ಕೂಡ ಸಿಗ್ತಾ ಇಲ್ಲ. ಭಾಳ ನೋವಾಗ್ತಾ ಇದೆ. ಲಾಟ್ರಿ ಪದ್ಧತಿಯನ್ನು ಬಿಟ್ಟು ಒಂದು ತಾಲೂಕಿಗೆ ಕನಿಷ್ಠ ಒಂದು 10 ಲೋನ್ ಕೊಟ್ಟರೆ ವರ್ಷಕ್ಕೆ ಅದು ಒಂದಷ್ಟು ಮಟ್ಟಕ್ಕೆ ಹೋಗ್ತೀವಿ ಅಂತೇಳಿ ನಮಗೆ ತುಂಬ ನೋವಿದೆ. ನಮ್ಮ ಜನಾಂಗ ನಮ್ಮನ್ನು ನೋವು ಥರ ನೋಡ್ತಾರೆ, ನಮ್ಮನ್ನು ಹೀನಾಯವಾಗಿ ಕೇಳ್ತಾರೆ ಲೀಡರ್ಸ್ನ. ಯಾಕಪ್ಪ ನಮಗೆಲ್ಲ ಸರ್ಕಾರದಲ್ಲಿ ಎಷ್ಟೋ ಮಾನ್ಯತೆಗಳಿದೆ ಅಲ್ಲ, ಒಂದು ಸವಲತ್ತು ಕೂಡ ಸಿಗ್ತಾ ಇಲ್ಲ ನಮಗೆ. ಒಂದು ಲೋನ್ ಸಿಗ್ತಾ ಇಲ್ಲ, ಒಂದು ಸೀಮೆ ಹಸು ಲೋನ್ ಸಿಗ್ತಾ ಇಲ್ಲ, ಒಂದು ಕುಡಿ ಲೋನ್ ಸಿಗ್ತಾ ಇಲ್ಲ, ಹಂದಿ ಲೋನ್ ಸಿಗ್ತಾ ಇಲ್ಲ. ಬಡಬಗ್ಗರಾಗಿದ್ದೀವಿ. ಏನು ಮಾಡ್ತಾ ಇದ್ದೀರಿ ನೀವು ಲೀಡರ್ಸ್ ಎಲ್ಲ ಸೇರಿಕೊಂಡು? ಸಂಘ ಅಂತೀರಿ. ಇದೆಲ್ಲ ಬಹಳ ಅನ್ಯಾಯ ಆಗ್ತಾ ಇದೆ, ಸರಿ ಇಲ್ಲ. ಸರ್ಕಾರಕ್ಕೆ ಇನ್ನೊಂದು ಸಲ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಜಾತಿಯನ್ನು ಹೀನಾಯ ಸ್ಥಿತಿಯಲ್ಲಿ ನೋಡೋದನ್ನು ಬಿಟ್ಟು ನಮಗೆ ಒಳ್ಳೆಯ ಸಹಾಯ ಕೊಡಬೇಕಂತೇಳಿ ಎ ಗುಂಪಿಗೆ ಸೇರಿಸಿ ಒಂದು ತಾಲೂಕು ಕನಿಷ್ಠ 10 ಲೋನ್ ವರ್ಷಕ್ಕೆ ಕೊಡಬೇಕಂತೇಳಿ ಲಾಟ್ರಿ ಪದ್ಧತಿಯನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಆಯಾ ತಾಲೂಕಿಗೆ ಏನು ಬರುತ್ತೆ ನಮ್ಮ ಪಾಲು ನಮ್ಗೆ ಕೊಡಬೇಕಂತೇಳಿ ಪತ್ರಕರ್ತರ ಮುಖಾಂತರ ಕೇಳಿಕೊಂಡು ಈ ಒಂದು ಸಮುದಾಯವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಬರ್ಬೇಕಂತೇಳಿ ಸರ್ಕಾರದಲ್ಲಿ ಮತ್ತೊಂದು ಸಲ ನಾವು ಕೇಳ್ಕೊಳ್ತೇವೆ. ಎಲ್ರಿಗೂ ಕೂಡ ಹೊಂದಿಸ್ತಾ ಮತ್ತು ತಾಲೂಕು ತಹಸೀಲ್ದಾರ್ ಮೇಡಮ್ ಕರ್ನಾಟಕದಿಂದ ಸಿಗ್ತಾ ಇದೆ, ಇವತ್ತು ಸಿಕ್ಕಿಲ್ಲ. ಮಾನ್ಯ ಸಾಹೇಬರು ಆರತಿ ಶ್ರೀತಾರು ನೇತೃತ್ವದಲ್ಲಿ ಇವತ್ತು ಈ ಒಂದು ಸಣ್ಣ ಪೂಜೆಯನ್ನು ಮಾಡಿಸಿಕೊಟ್ಟು ನಮ್ಮನ್ನೆಲ್ಲ ಇಲ್ಲಿಂದ ಬೀಳ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮುದಾಯದಿಂದ ತಾಲೂಕು ಪದಾಧಿಕಾರಿಗಳಿಗೆ, ತಾಲೂಕು ಮಟ್ಟಕ್ಕೆ ತಾಲೂಕು ದಂಡಾಧಿಕಾರಿಗಳ ಸಮುದಾಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣಣ್ಣ ಅವರಾಗಿರ್ಬೋದು, ತಾಲೂಕು ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಬಂಧುಗಳೆಲ್ಲ ಆಗಿರ್ಬೋದು, ನಾವೆಲ್ಲರೂ ಕೂಡ ತಾಲೂಕು ಮಟ್ಟಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ಎದುರುಗಡೆ ನಮ್ಮ ಕಷ್ಟಗಳನ್ನು ಹಂಚಿಕೊಂಡು ಬಂದಂಥ ಪತ್ರಕರ್ತರಿಗೆ ನಮ್ಮ ನಿಜವಾದ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಬಂಗಾರಪೇಟೆ ಮುಖಾಂತರ ಕೋಲಾರಕ್ಕೆ ರಂಗಮಂದಿರಕ್ಕೆ ಸೇರ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಅದ್ದೂರಿನ ಧನ್ಯವಾದಗಳು.